ಅಲಂಕಾರ ಮುಗ್ದಿರುತ್ತೆ, ಇನ್ನೇನ್ ಬಂದ್ಬಿಡ್ತಾರೆ. ಸೀರೆ ಉಟ್ಟು ಒಡವೆ ಗಂಟು ಬಿಚ್ಚ ತಕ್ಷಣ ಜೇನ್ ಹುಳ ಕಚ್ಚಿ ಕಿರ್ಚ್ತಾಳಲ್ಲ, ಆಗ ಹೋಗ್ಬೇಕು ನಯನಿ ನೀನು. ಇನ್ನೂ ಎಷ್ಟೊತ್ತಂತೆ ಅವಳ್ದು? ಬೇಗ ಬರಕ್ ಹೇಳಿ. ಬಂದ್ರು ನೋಡಿ. ಕಾಪಾಡಮ್ಮ ತಾಯಿ. ಓಂ ಶ್ರೀ ಆದಿಶಕ್ತಿಯೇ ನಮಃ. ವಾವ್, ವಿಶಾಲಾಕ್ಷಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ನೋಡೋರ್ ದೃಷ್ಟಿ ಹಿಡ್ದು ನಾನು ಹೇಗ್ ಕಾಣಿಸ್ಕೋಬೇಕು ಕಾಣಿಸ್ಕೋತೀನಿ ನೋಡಮ್ಮ. ನೀನೇನಮ್ಮ, ದೇವತೆನೆ. ಮೈ ಮೇಲ್ ಮಾತ್ರ ಅಲ್ಲ, ನಿನ್ ಮನ್ಸು ಬಂಗಾರನೇ. ಏಯ್ ಸುಮ್ಮನ ಸುಮನ, ಸುಮನ ನಿನ್ನೆ. ಅಪ್ಪಾ ಸುಮನ, ಸುಮ್ಮನ ಸುಮ್ಮನ ಏನಾಯ್ತು? ಸುಮ್ನೆ ಏನಾಯ್ತು? ಸುಮನ, ಸುಮನ ಏನಾಯ್ತು? ಏಯ್ ಸುಮನ ಏನಾಯ್ತು? ಅತ್ತೆ, ಅದು ನೋಡ್ಸಿ. ಮತ್ತೆ ಏನಾಯ್ತೆ? ಚಿಕ್ಕಿ, ಅದು ನೋಡ್ಸಿ, ಓಡ್ಸಿ ಚಿಕ್ಕಿ. ಅತ್ತೆ, ಅದು ನೋಡ್ಸಿ ಅತ್ತೆ. ಏಯ್, ಏನ್ ಓಡಿಸ್ಬೇಕೆ? ಇಲ್ಲಿ ಹಸು ಕತ್ತೆಗಳಿರೋ ಹಾಗೆ ಓಡ್ಸು ಓಡ್ಸು ಅಂತಿದೆಯಲ್ಲ. ಚಿಕ್ಕ ಯಜಮಾನ್ರೆ, ವಿಶಾಲಾಕ್ಷಿ ಸುತ್ತಲೂ ಜೇನು ಹುಳಗಳಿವೆ. ಕಚ್ಚುತ್ತೆ, ಕಚ್ಚುತ್ತೆ, ಹುಷಾರು. ಜೇನ್ ಹುಳನ ಎಲ್ಲಿ? ಅವಳ ಮೈಗೆ ಅಂಟ್ಕೊಂಡಿದೆ. ಮೈ ಮೇಲ? ಅವಳ ಮೈ ಮೇಲೆ ಒಡವೆ ಇದೆ ಸುಮ್ಮನ. ನಿಂಗೆ ಸರಿಯಾಗಿ ಕಾಣಿಸ್ತಿಲ್ವಾ ಅಕ್ಕ? ಸುಮನ, ವಿಕ್ರಾಂತ್ ನಿನ್ ಕಣ್ಣಲ್ಲಿ ಐ ಡ್ರಾಪ್ಸ್ ಹಾಕದ್ನಾ ಇಲ್ಲ ಬೇರೆ ಏನಾದ್ರೂ ಹಾಕದ್ನಾ? ಒಡವೆ ಹಾಕೊಂಡ್ ಮುದ್ದ ಕಾಣ್ತಿರೋ ವಿಶಾಲಾಕ್ಷಿ ಸುತ್ತಲೂ ಜೇನ್ ಹುಳ ಕಾಣ್ತಿದೆ ಅಂತಿದ್ಯಲ್ಲ? ಅದಿದ್ದಿದ್ರೆ ನಾವಿರ್ತಿದ್ವೇನಮ್ಮ. ಏನ್ ನೀವ್ ಹಾಗೆ ನೋಡ್ತಿದ್ದೀರಾ? ಮೂಟೆ ಒಡವೆ. ಜೇನ್ ಹುಳನ? ಸೊಳ್ಳೆ ನೋಣ, ಈಗ ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ಏಯ್, ಒಂದ್ ನಿಮಿಷ ಇರು. ಮತ್ತೆ ಆ ಮೂಟೆ ಏನಾಯ್ತು? ಇನ್ಯಾವ ಮೂಟೆ? ಲೈ, ಅಲ್ಲಿರೋ ಮೂಟೆ ಕಣ. ಅಯ್ಯೋ, ಈ ಮೂಟೆ ಯಾರ್ದು? ಯಾರು ತಂದ್ರು? ನಾನೇ. ಕಳ್ಳ ಹಸ್ಬೆಂಡು. ನಂಗೋಸ್ಕರ ಒಡವೆಗಳನ್ನೆಲ್ಲ ತಂದಿದ್ದೀರಾ? ನಾನು ವಿಶಾಲಾಕ್ಷಿ ತರ ರೆಡಿ ಆಗ್ಬೇಕು ಅಂತನಾ? ಏಯ್, ನೀನ್ ಸುಮ್ನೆ. ಅಮ್ಮ ವಿಶಾಲಾಕ್ಷಿ,
ನೀನಂತೂ ನಿಜವಾಗ್ಲೂ ಅಮ್ಮನವ್ರ ಥರನೇ ಕಾಣ್ತಿದ್ಯಾ. ಇರೋದು ಅಂದ್ರೆ ಏನು ನೈನಿ? ಅಮ್ಮ ಅಮ್ಮನೇ ಅಲ್ವಾ? ಹೌದು, ಅಮ್ಮನೇ. ನಾನು ಹೆತ್ತ ತಾಯಿನ ನೋಡಿದಾಗ ನನಗೆಷ್ಟು ಖುಷಿ ಆಗ್ತಿತ್ತೋ ಈಗ ನೀನು ನೋಡ್ತಿದ್ರು ನನಗಷ್ಟೇ ಖುಷಿ ಆಗ್ತಿದೆಯಮ್ಮ. ವಲ್ಲಭ, ನನ್ನ ದೊಡ್ಡ ಮಗಳಿಗೆ ಏನ್ ತಂದಿದ್ಯಪ್ಪ? ಹೇಳಲ್ಲ ರೀ, ಎಲ್ರಿಗೂ ತೋರಿಸ್ತಾನೆ. ಅಯ್ಯೋ, ಜೇನುಹುಳ ಜೇನುಹುಳ ಅತ್ತೆ ಅತ್ತೆ ಜೇನುಹುಳ. ಏಯ್ ನಿಲ್ಸೆ, ಜೇನುಹುಳನೂ ಇಲ್ಲ ಏನೂ ಇಲ್ಲ, ಸುಮ್ನಿರು. ದೊಡ್ಡಪ್ಪ ಮೂಟೆನ್ ಬಿಚ್ಚಿ ಅದ್ರಲ್ಲಿ ಏನಿದ್ಯೋ ಅದನ್ನ ತೋರ್ಸಕ್ ಹೊರಟಿದ್ದಾರೆ. ಅಯ್ಯೋ, ಏನಾಯ್ತಪ್ಪ? ಆಚೆ ಹೋಗೋ. ಏನು ಅಂದ್ರೆ? ಅಯ್ಯೋ ಅಯ್ಯೋ ಮಾಮ್, ಉರಿತಾ ಇದೆ ಮಾಮ್. ಅಯ್ಯೋ ಮಾಮ್, ಯಾಕೆ ಆಚೆ ಹೋಗೋ ಬೇಗ. ಹುಷಾರು, ಬೇಗ ಹೊರಗೆ ಹೋಗ್ರಿ. ಹೋಗೋ. ಅಯ್ಯೋ ಇದೇನೇ ಇದು? ನಿನ್ ಗಂಡಂಗ್ ಹುಳ ಕಚ್ತಾ ಇದ್ರೆ ನಗ್ತಿದ್ಯಲ್ಲ? ಹಾ, ಇನ್ನೇನ್ ಮತ್ತೆ. ನನ್ಗೋಸ್ಕರ ಒಡವೆಗಳನ್ನ ತರೋದ್ ಬಿಟ್ಟು ಈ ತರ ಹುಳಗಳಂತಂದ್ರೆ ರಿಸಲ್ಟ್ ಹೀಗೆ ಇರುತ್ತೆ. ಅಯ್ಯೋ ಸುಮ್ನಾ, ನೀನು ಆ ಮೂಟೆ ನೋಡೋದಕ್ಕೂ ಮೊದಲೇ ವಿಶಾಲಾಕ್ಷಿ ಸುತ್ತಲೂ ಜೇನು ಹುಳ ಇತ್ತು ಅಂತ ಹೇಳಿದೆ. ಅದು ಹೇಗೆ ಗೊತ್ತಾಯ್ತು ನಿನಗೆ? ಈಗ್ಲೂ ಕೂಡ ಹೇಳು ಸುಮನ, ಈಗೂ ಕೂಡ ಹಾಗೆ ಕಾಣಿಸ್ತಾ ಇದ್ದೀನಾ? ಈಗ ಒಡವೆ ಹಾಕೊಂಡಿದ್ದಾಳೆ. ಡಮ್ಮೋ ಡಮ್ಮ, ಎಲ್ಲ ಮಾಯೆ. ಅಮ್ಮ ವಿಶಾಲಾಕ್ಷಿ, ನಿನ್ನ ದೇವತೆ ತರ ನೋಡ್ಬೇಕು ಅಂದಿದ್ದಕ್ಕೆ ಹೀಗೆ ಬಂದಿದ್ಯಾ? ನನ್ನ ದೃಷ್ಟಿನೇ ತಾಗುತ್ತೋ ಏನೋ, ನಿಂಗೆ ದೃಷ್ಟಿ ತೆಗಿಬೇಕು. ಅತ್ತೆ ದೃಷ್ಟಿನೇ ಆಗತ್ತೆ. ಕಣ್ಮಿಟಕ್ಸ್ದೆ ಹೇಗ್ ನೋಡ್ತಿದ್ದಾರೆ ಅಂತ ನೋಡಿ. ಅಮ್ಮ ವಿಶಾಲಾಕ್ಷಿ, ನೀನ್ ಬಾ. ದುಡ್ಡು ಅಡ್ಜಸ್ಟ್ ಆದ್ರೆ 9ನೇ ತಿಂಗಳಲ್ಲಿ ಕೂಡ ಸೀಮಂತೆ ಮಾಡಿಸ್ಕೋತೀನಿ. ಈ ಸಲ ಇನ್ನೂ ಗ್ರ್ಯಾಂಡ್ ಆಗಿರತ್ತೆ. ಯಾಕೆ ಅಂದ್ರೆ ಡೆಲಿವರಿ ಆದ ತಕ್ಷಣ 50 ಕೋಟಿ ಬಂದ್ಬಿಡತ್ತಲ್ಲ. ನಾನು ಆಮೇಲೆ ಮಾಡ್ತೀನಿ. ಯಾಕೆ ಹೀಗೆ ಕಲ್ತರ ಅಡ್ಡ ನಿಂತಿದ್ಯಾ? ಕಲ್ಲಲ್ಲಿ ದೇವ್ರಿರ್ತಾರೆ ಅಂತ ನೀವು ಪೂಜೆ ಮತ್ತೆ ಅಭಿಷೇಕ ಮಾಡ್ತೀರಾ ಅಲ್ವಾ? ಹೌದೌದು, ತೆಂಗಿನಕಾಯಿ ಕೂಡ ಹೊಡಿತೀವಿ ಕಲ್ಗೆ. ಡಮ್ಮೋ ಡಮ್ಮ, ಅಮ್ಮನ ತಲೆಗೆ ತೆಂಗಿನಕಾಯಿ ಹೊಡಿತೀನಿ ಅಂತ್ಯ ನೀನು? ಧಮ್ಮಕ್ಕ, ಸ್ವಲ್ಪ ತಾಳ್ಮೆಯಿಂದ ಇರು. ಅವಳು ನನಗನ್ಲಿಲ್ಲ, ಸುಮನ ತನ್ನ ಅಹಂನ ಹೊರಗಾಕ್ತಿರಳಷ್ಟೇ. ಆಚೆ ಹಾಕಕ್ಕೆ ನನ್ನ ಹೊಟ್ಟೆ ಬಿರಿಯಂಗ್ ತಿಂದಿದ್ದೀನಾ? ನೀನ್ ಏನೇ ತಿಂದೇ ಇದ್ರು ನಿನ್ ಹೊಟ್ಟೆಯಲ್ಲಿ ಒಂದ್ ಮಗು ಇದೆ ಅಲ್ವಾ? ಇದೊಳ್ಳೆ ಚೆನ್ನಾಗಿದೆ. ನನಗ್ ತಿಂಗಳು ತುಂಬಿದ್ರೆ ನಿಮಗ್ ಹೊಟ್ಟೆ ನೋವು ಬರತ್ತಾ ಹೇಗೆ?
ಅಷ್ಟೊಂದು ಎಚ್ಚರಿಕೆ ವಹಿಸ್ತಾ ಇದ್ದೀರಾ? ನೀನ್ ಹೇಗೂ ಎಚ್ಚರ ವಹಿಸಲ್ಲ, ಕನಿಷ್ಠ ಸಲಹೆ ಆದ್ರೂ ತಗೋ ಸುಮನ. ಏನದು? ಗರ್ಭವತಿ ಅಲ್ವಾ, ಜಾಸ್ತಿ ಮಾತಾಡಬಾರ್ದು. ಬಾಯಿ ಮುಚ್ಕೊಂಡು ಒಂದ್ ಮೂಲೆಯಲ್ಲಿ ಕೂತಿರ್ಬೇಕಾ? ಶಿವ ಶಿವ, ಎಲ್ಲದಕ್ಕೂ ಕೋಪ ಮಾಡ್ಕೋತಾರಾ? ಫೋನಲ್ಲಿ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳ್ತಿದ್ದಾಳೆ ಅಮ್ಮ. ಬರೀ ನಿನ್ ತಲೆಗೆ ಮಾತ್ರ ಅಲ್ಲ, ನಿನ್ ಹೊಟ್ಟೆಲಿರೋ ಮಗು ಕೂಡ ಅಪಾಯ ಅಂತ ಅಮ್ಮ ಹೇಳ್ತಿದ್ದಾಳೆ. ನಾನ್ ಟೈಮ್ ಪಾಸ್ ಮಾಡಿದ್ರೂನು ನಿಮ್ ಕೈಲಿ ಸಹಿಸಕ್ಕಾಗಲ್ಲ ಅನ್ಸತ್ತೆ. ನಮ್ಮ ಅಕ್ಕ ಮಾತ್ರ ಅನ್ಕೊಂಡಿದ್ದೆ, ಅವಳ ಕೆಟ್ಟ ಬುದ್ಧಿ ನಿಮ್ಮಿಬ್ರಿಗೂ ಅಂಟ್ಕೊಂಡ್ಬಿಡ್ತಾ? ಅಮ್ಮ, ಇಂಥವ್ರಿಗೆ ಒಳ್ಳೇದ್ ಹೇಳಿದ್ರು ಅಪಾರ್ಥ ಮಾಡ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಆ ಬಾಯಿ ಆದಷ್ಟು ಬೇಗ ಮುಚ್ಕೊಳುತ್ತೆ ಡಮ್ಮಕ್ಕ. ಬೀಗ ಹಾಕ್ತೀರಾ ಇಲ್ಲ ಗಮ್ ಹಾಕಿ ಮುಚ್ಚಿಸ್ತೀರಾ? ಅಮ್ಮನವ್ರು ಮುಚ್ಚಲ್ಲ, ಅಮ್ಮನೆ ಬಂದು ಮುಚ್ಚಿಸ್ತಾಳೆ. ನೀವಿಬ್ರು ಏನ್ ಮಾತಾಡ್ತಿರೋ ಏನೋ ಅರ್ಥನೂ ಆಗಲ್ಲ. ಸರ್ಕೊಳ್ಳಿ. ಎಷ್ಟು ಕೊಬ್ಬಮ್ಮ ಇವಳಿಗೆ. ಅವಶ್ಯಂ ಅನುಭೋಕ್ತವ್ಯಂ. ಅಮ್ಮ ಅಮ್ಮ ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡಿ ಅಂದ ಬಾಲ ಚಂದಿರ. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡಿ ಅಂದ ಬಾಲ ಚಂದಿರ. ಓ ಚಂದಿರ. ಅವನು ಅಮ್ಮ ಅಮ್ಮ ಅಂತ ಕೂಗ್ತಿದ್ರೆ ನೀನ್ ಪೌಡರ್ ಹಚ್ತಾನೆ ಇದೆಯಲ್ಲ. ಅಮ್ಮ ಬಾಮ್ಮ ಅಂತ ಅವರೇ ನಿಮ್ಮನ್ನೇನ್ ಕರಿತಿಲ್ಲ ಅತ್ತೆ, ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತಿದಾರಷ್ಟೇ. ಆ ಮಾಡಿ ಆ ಮಾಡಿ ಆ ಮಾಡಿ ಆ ಮಾಡಿ. ಬಾಯಿಗೂ ಪೌಡರ್ ಆಗ್ತಿದ್ಯಲ್ಲೇ. ಟೈಮ್ ಚೆನ್ನಾಗಿದೆ, ಬದುಕೊಂಡ್ರಿ. ಇಲ್ಲ ಅಂದಿದ್ರೆ ಬಾಯಲ್ಲಿ ಮಣ್ಣು ಹಾಕ್ಬೇಕಾಗ್ತಿತ್ತ ಅಷ್ಟೇ. ಈಗ ಸಾಕು, ನಿಲ್ಸು. ನನ್ನನ್ ಮಾತಾಡಕ್ ಬಿಡಿ ಅತ್ತೆ. ಪೌಡರ್ ಹಚ್ಚೋದನ್ನ ನಿಲ್ಸು ಅಂತಿದ್ದೀನಿ. ಓ ಐ ಸಿ. 1 ಸೆಕೆಂಡ್. ನಿಮ್ ಮಂಕಿ ಮುಖನ ಒಂದ್ಸರ್ತಿ ಮಿರರ್ ಅಲ್ಲಿ ನೋಡ್ಕೊಳ್ಳಿ. ಏನೇ ಹೀಗ್ ಮಾಡಿದ್ಯಾ? ಮತ್ತಿನ್ನೇನು, ಅವಳು ಪೌಡರ್ ಹಚ್ತಿದ್ರೆ ನೀನೇನ್ ಮಾಡ್ತಿದ್ದೆ? ಅಯ್ಯೋ ಅಮ್ಮ ಅಮ್ಮ ಅಂತ ಹೇಳ್ತಾನೆ ಇದೀನಲ್ಲ ಮಾಮ್. ಹಲೋ ಬಾಸ್ ಅನ್ನೋದ್ರಲ್ಲೂ ವೆರೈಟೀಸ್ ಇರತ್ತೆ. ಅಮ್ಮ ಇದು ನೋವಲ್ ಹೇಳೋದು, ಅಮ್ಮ ಅಂತ ನೊಲ್ಕೊಂಡ್ ಹೇಳಿದ್ರೆ ಇದು ರೊಮ್ಯಾನ್ಸ್. ಏಯ್ ಛೀ, ನಿಲ್ಸು. ಇವ್ರು ನನ್ ಗಂಡನೇ ಅಲ್ವಾತೆ? ನನಗ್ ಗೊತ್ತಿಲ್ವಾ? ಕಳ್ಳಿ ಕೊಳ್ಳಿ ಎಲ್ಲ ಗೊತ್ತು. ಏಯ್ ತಲೆ ಕೆಟ್ಟೋಳೆ, ಮಾತಾಡೋದು ಹಾಗಿರ್ಲಿ, ಯಾರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಹೋಗ್ ಹೊರಗೆ. ಹಾ ಹೋಗ್ತೀನಿ ಬಿಡಿ. ಇಲ್ಲೇ ಟೆಂಟ್ ಹಾಕೊಂಡ್ ಕೂತ್ಕೊಳ್ಳೋದಕ್ಕೆ ನಿಮ್ ಮಗ ಏನೋ ಆ ಶ್ರೀನಿವಾಸನ್ ವಿಗ್ರಹನ ದೃಷ್ಟಿ ಬೊಂಬೆಗೆ ಭಯ ಆಗತ್ತೆ ಇವ್ರು ನೋಡಿದ್ರೆ. ಏಯ್ ತಲೆ ಕೆಟ್ಟೋಳು. ಮಾಮ್, ಈ ನೋವು ಬೆಳಗಾಗೋಷ್ಟಲ್ಲಿ ಕಮ್ಮಿ ಆಗೋಗುತ್ತೆ, ಆದ್ರೆ ನನ್ನ ತಲೆಯಲ್ಲಿ ಸುತ್ತುತ್ತಿರೋ ಡೌಟ್ ಮಾತ್ರ ಹೋಗ್ತಾ ಇಲ್ಲ. ವಿಶಾಲಾಕ್ಷಿ ಹತ್ರದಿಂದ ತಗೊಂಡ್ ಬಂದಿದ್ ಮೂಟೆಲಿ ಒಡವೆಗಳು ಇಲ್ದೆ ಜೇನ್ ಹುಳಗಳು ಹೇಗ್ ಬಂತು ಅಂತಾನಾ? ಹೌದು ಮಾಮ್. ಆ ಹುಡುಗಿ ಮಾಯಾವಿ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಲ್ವಾ. ಎಲ್ಲಿದ್ದಾಳೆ ಮಾಮಳು? ಒಂದ್ಸಲ ಕರೀರಿ, ಧೂಳೆ ಬಿಸ್ಬಿಡ್ತೀನಿ. ಏನ್ ಧೂಳೆಬ್ಬಿಸ್ತೀಯ ನಿನ್ ತಲೆ? ಕೈ ಚಳಕ ತೋರಿಸಿ ಹೊರಟು ಹೋದ್ಲು. ಎಲ್ಲಿಗೆ ಗೊತ್ತಿಲ್ಲ. ಅದಷ್ಟು ಒರಿಜಿನಲ್ ಗೋಲ್ಡ್. ಇಲ್ಲಿವರೆಗೂ ಯಾರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಹೇಗೆ ಅವಳು ಮ್ಯಾನೇಜ್ ಮಾಡ್ತಿದ್ದಾಳೆ ಅಂತ ಯೋಚಿಸ್ತಿದ್ದೀನಿ. ಆ ಹುಡುಗಿ ಹತ್ರ ಟಿಪ್ಸ್ ತಗೊಂಡ್ರೆ ನಾವು ಕೂಡ ದೊಡ್ಡ ಕಳ್ಳರಾಗ್ಬೋದಲ್ವಾ ಮಾಮ್? ಹುಚ್ಚುಚ್ಚು ಯೋಚನೆ ಮಾಡಬೇಡ. ನಾವು ಆಚೆ ಹೋಗೋ ಅವಶ್ಯಕತೆನೇ ಇಲ್ಲ. ದೋಚಬೇಕು ಅಂದ್ರೆ ಇಲ್ಲೇ 100 ಕೋಟಿ ರೂಪಾಯಿ ಆಸ್ತಿ ಇದೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಹೇ ಹಾಸಿನಿ,
ಏನ್ ನೋಡೋದಕ್ ನಮ್ಮನ್ನೆಲ್ಲ ಹಾಲಿಗೆ ಬರೋದಕ್ಕೆ ಹೇಳಿದ್ಯೆ? ಗುಂಡು. ಆ? ಗುಂಡ? ಮುಡಿ ಕೊಡೋ ಶಾಸ್ತ್ರ ನಡೆದಿದೆ. ಏನ್ ಮಾತಾಡ್ತಿದ್ದಾರೆ ಮಾಮ್ ಇವರು? ಕೂದ್ಲು ತೆಗ್ಸಿದ್ದಾರೆ ಅಂತ ಹೇಳ್ತಿದ್ದಾಳೆ ಕಣೋ. ಮುಡಿ ಕೊಡ್ಸಿದ್ರಾ? ಯಾರ್ಗೆ? ನಿನಗೆ ಕೊಡ್ಸಿದ್ರೆ ಚೆನ್ನಾಗಿರೋದೇನೋ. ನಿಮ್ ಆಸೆ ಯಾವ್ದು ನೆರವೇರಲ್ಲ ಅಂತ ಗೊತ್ತಲ್ವಾ ನಿಮ್ಗೆ? ಗಾಯತ್ರಿ ಪುಟ್ಟನ್ಗೆ ದೇವಸ್ಥಾನದಲ್ಲಿ ಕೂದ್ಲುನ ಕೊಟ್ಟು ನೈನಿ ಮಾತೆ ವಿಶಾಲ್ ಅವರು ಹಾಗೆ ಗುರುಗಳು ಬರ್ತಿದ್ದಾರೆ. ಅಲ್ಲಿ ನೋಡಿ ಬಂದೇ ಬಿಟ್ರಲ್ಲ. ಯಾರಿಗೂ ಹೇಳ್ದೆ ಕೇಳ್ದೆ ಕಾರ್ಯಕ್ರಮನೇ ಮುಗಿಸ್ಕೊಂಡು ಬಂದಿದಾರಲ್ಲ ಇವರು. ಹೌದು ವಲ್ಲಭ, ಜಾತಕದ ಪ್ರಕಾರ ಚಂದ್ರೋದಯ ಆದ ತಕ್ಷಣ ಆಷಾಢ ಸ್ನಾನದ ಮೊದಲನೇ ದಿನ ಗಾಯತ್ರಿ ಪಾಪುಗೆ ಮುಡಿ ಕೊಡಿಸ್ಬೇಕು ಅಂತ ಗುರುಗಳು ಹೇಳಿದ್ರು. ನಮಗ್ಯಾಕೆ ಹೇಳಲಿಲ್ಲ ಅಂತ ಹೇಳ್ಬೋದಾ? ಶಿರದಲ್ಲಿ ಇರೋ ತಲೆ ಕೂದಲಲ್ಲಿ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯ, ಪೂರ್ವಜನ್ಮದ ಫಲ ನಮ್ಮ ತಲೆ ಕೂದಲಲ್ಲಿ ಅಂಟ್ಕೊಂಡಿರುತ್ತೆ ತಿಲೋತ್ತಮ. ಗಾಯತ್ರಿ ಪುಟ್ಟಿಯಿಂದ ಅಪಾತ್ರ ದೋಷಗಳು ಯಾರಿಗೂ ತಗಲಬಾರದು ಅಂತಾನೆ ತಾಯಿ ತಂದೆಯರನ್ನ ಮಾತ್ರ ನಾನು ಬರೋಕ್ ಹೇಳಿದ್ದು. ಇಲ್ಲಿವರೆಗೂ ಚೆನ್ನಾಗೇ ಇತ್ತು. ಗಾಯತ್ರಿ ಗುಂಡ್ ತಲೆ ತರ. ಇವಳು ಅವಳನ್ನ ಹೆತ್ತಿಲ್ಲ, ನೀವ್ ಅವಳಿಗೆ ಏನ್ ಹೇಳಿದ್ರಿ ಅಂತ ನಾವ್ ಕೇಳಿಸ್ಕೊಂಡಿಲ್ಲ. ವಿಷಯ ನನ್ ಕಿವಿಗ್ ಬಿದ್ದಿತ್ತು ಸುಮನ. ಆಪಸ್ತಂಭ ಸಂಸ್ಕಾರ ದೀಪಿಕಾ ಪ್ರಕಾರನೇ ಈ ಶಾಸ್ತ್ರನ ಈ ತರ ಮಾಡ್ಬೇಕಾಗ್ ಬಂತಂತೆ. ಅಕ್ಕ, ಗಂಧ ತಗೊಂಬ ಅಕ್ಕ, ಮಗು ತಲೆಗೆ ಹಚ್ಚೋಣ. ಹೌದೌದು, ತಣ್ಣಗಿರುತ್ತೆ ಪುಟ್ಟ ಗಾಯತ್ರಿಗೆ. ಈಗ್ಲೇ ತಗೊಂಬರ್ತೀನಿ. ನೀವು ಅಲ್ಲಿ ಕೂತ್ಕೊಳ್ಳಿ ಮಾತೆ. ಅರೆ, ಇದೇನಿದು? ಕಾರ್ಗೆ ಚುಕ್ಕಿ ಹೀಗಿಟ್ಟಿದ್ದೀರಾ? ಚುಕ್ಕಿ ಅಲ್ಲ ವಿಕ್ರಾಂತ್ ಅವ್ರೆ, ಚುಕ್ಕಿ ತರ ಕಾಣಿಸೋ ಚಂದ್ರ. ಗಾಯತ್ರಿಗೆ ಹುಟ್ಟದಾಗಿಂದ ಬಂದಿರೋ ಮಚ್ಚೆ. ಮುಡಿ ಕೊಡ್ಸಿದ್ಮೇಲೆ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿದ್ಯಾ? ಮಗು ಇನ್ನು ಮುದ್ದ ಕಾಣಿಸ್ತಿದೆ. ಅದಕ್ಕೆ ದೃಷ್ಟಿ ಹಾಕ್ಬೇಡ ವಿಕ್ರಾಂತ್. ಕಾಡ್ಗೆ ಇಡೋ ಅವಶ್ಯಕತೆ ಏನಿಲ್ಲ ಅಕ್ಕ. ಮಚ್ಚೆನೆ ದೃಷ್ಟಿ ತರ ಇದೆ. ತಿಲೋತ್ತಮ, ಕಣ್ಮಿಟಕ್ಸದೆ ನೋಡ್ತಿದ್ಯಲ್ಲ, ಯಾಕೆ? ಏನೂ ಇಲ್ಲ ಗುರುಗಳೇ. ಮುಡಿ ಕೊಡಿಸ್ಬೇಕಾದ್ರೆ ನೀವಿರ್ಲಿಲ್ವಲ್ಲ ಅತ್ತೆ. ನಿಮ್ ಕೈಯಾರೆ ಮಗು ತಲೆಗೆ ಗಂಧನಾದ್ರೂ ಹಚ್ಚಿ. ಜೋಪಾನ, ಕೈಗೆ ಅಂಟ್ಕೊಳ್ದಂಗೆ ಹಚ್ಚಬೇಕು. ಕೈ ಗಂಟ್ಕೊಳ್ದೆ ಹೇಗ್ ಹಚ್ತಾರೆ? ಗೋಡೆಗೆ ಬ್ರಷ್ ಇಂದ ಪೇಂಟ್ ಮಾಡ್ತಾರಲ್ಲ, ಹಾಗ್ ಮಾಡ್ಬೇಕಾ? ನಿಮಗೆ ಅರ್ಥ ಆಗದೆ ಅಪಹಾಸ್ಯ ಮಾಡ್ತಿದ್ದೀರಾ ಚಿಕ್ಕ ಮಾತೆ. ಸಂಸ್ಕೃತದಲ್ಲಿ ಮಾತಾಡಿದ್ರು ನಂಗೆ ಅರ್ಥ ಆಗತ್ತೆ. ನನಗೆ ಬುದ್ಧಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಮಾಮ್, ಅವಳು ಹೀಗೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾಳೆ. ನೀವು ಮಗು ತಲೆ ಗಂಧ ಹಚ್ಚಿ. ತಗೊಳ್ಳಿ ಅತ್ತೆ. ಈ ಅರ್ಧಚಂದ್ರಾಕಾರದ ಮಚ್ಚೆ ಬಗ್ಗೆ ಎಲ್ಲೋ ಕೇಳಿದ ಹಾಗಿದೆಯಲ್ಲ. ಸಮಯಕ್ಕೆ ಸರಿಯಾಗಿ ನೆನಪೇ ಆಗ್ತಿಲ್ಲ.
ಅಂಬಾ ಶಿವಶಂಭೋ. ಏನಾಯ್ತು ನಂದೀಶ? ಗಂಧ ಹಚ್ಚುತ್ತಿದ್ದ ದೊಡ್ಡ ಮಾತೆ ಮನಸ್ಸಲ್ಲಿ ಯಾವುದೋ ಗೊಂದಲ ಕಾರ ಹರಿತಾ ಇದೆ ಮಾತೆ.